ಬಾಲ ಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ವತಿಯಿಂದ ವಿದ್ಯಾರ್ಥಿಗಳು ನಾಟಕ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂಆರ್ ಮಂಜುನಾಥ್, ಕೆಡಿಪಿ ನಾಮನಿರ್ದೇಶನ ಸದಸ್ಯ ಕಬ್ಬಾಳ ಮಹೇಶ್, ಬೆಕ್ಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಹೇಂದ್ರ, ಗ್ರೇಡ್ 2 ತಹಶೀಲ್ದಾರ್ ನಾಗರಾಜು, ಕಂದಾಯ ಇಲಾಖೆ ಶಿರಸ್ತೇದಾರ್ ಪವನ್ ಕುಮಾರ್, ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲೆ ಧನಲಕ್ಷ್ಮಿ, ಶಿಕ್ಷಕ ವಿವೇಕ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು ಈ ವೇಳೆ ಉಪಸ್ಥಿತರಿದ್ದರು. ಸನ್ನಿವೇಶಗಳ ಪರಿಚಯ. ಇದು ಪೊಲೀಸ್ ಅಂಗಡಿ ಶಾಲೆ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಮ. ನನ್ನ ಹೆಸರು ವಯಸ್ಸೆಷ್ಟು? ವಯಸ್ಸೆಷ್ಟು ಗೊತ್ತಿಲ್ಲ. ಹೌದಾ? ಓಡ್ಬಂದ್ಬಿಟ್ಟೆ. 14 ವರ್ಷದೊಳಗಿನ ಮಕ್ಕಳ ಕೈ ಕೆಲಸ ಮಾಡ್ಸಲ್ಲ ಕೇಳ್ತಿದ್ಯಾ? ಅದನ್ನ ನೋಡ್ಬಿಟ್ಟು ಕಂಪ್ಲೇಂಟ್ ಕೊಡೋಣ. ಅವರಿಗೆಲ್ಲ ಶಕ್ತಿಯಿಂದ ಬಂದ್ರೇನೆ ತೀರ್ಥ. ಪ್ರತಿಯೊಬ್ಬರು ಪೋಷಕರು, ತಾಯಿ ತಂದೆಯರು ಕೂಡ ಬಾಲ ಕಾರ್ಮಿಕರಿಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಕುಟುಂಬದಲ್ಲಿ ಸಹಕರಿಸಬೇಕು. ಅವ್ರನ್ನ ಎಲ್ಲಾದರೂ ನಾವು ಕೇಳ್ಕೊಂಡಿದ್ದೀವಿ. ವಿದ್ಯಾಭ್ಯಾಸಕ್ಕೆ ಕೊಡ್ತ ಮಕ್ಕಳನ್ನ ಕಾರ್ಮಿಕರನ್ನಾಗಿ ಮಾಡಬೇಡಿ. ಆ ಶಿಕ್ಷಣ ಪಡೆಯುವಂಥ ವಯಸ್ಸಿನಲ್ಲಿ ಕಾರ್ಮಿಕನಾಗಿ ಮಾಡಬಾರ್ದು ಅಂತ ನಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ, ಮಕ್ಕಳು ಇವತ್ತಿನ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳು, ಈ ದೇಶದ ಆಸ್ತಿ. ಈ ಮುಂದುವರೆದಂಥ ದೇಶದಲ್ಲಿ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ದೇಶದಲ್ಲಿ ತುಂಬ ಹೆಚ್ಚು ಬಾಲಕಾರ್ಮಿಕರು ಇದ್ದಾರೆ ಅಂತ ಹೇಳಿದ್ದೇವೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇವರ ನಿರ್ಮೂಲನೆಗೆ ನಾವೆಲ್ಲ ಸಹಕರಿಸೋಣ. ಎಲ್ಲ ಪೋಷಕರ ವರ್ಗ ಮತ್ತು ಸಾರ್ವಜನಿಕರು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರನ್ನೂ ಒಂದು ಮನವಿ, ದಯವಿಟ್ಟು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇವರ ನಿರ್ಮೂಲನೆಗೆ ನಾವೆಲ್ಲರೂ ಸಹಕರಿಸಿ ಪೂರ್ಣಚಂದ್ರ ಪಬ್ಲಿಕ್ ಸ್ಕೂಲ್ ವತಿಯಿಂದ ಇವತ್ತು ಆ ನಿರ್ಮೂಲನಾ ಸಂದೇಶ ಕೊಡ್ತಕ್ಕಂಥ ಒಂದು ಪ್ರದರ್ಶನ ನಾಟಕ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ. ಅದನ್ನು ಅರಿವನ್ನು ಮೂಡಿಸ್ತಾ ಮುಂದಿನ ದಿನಗಳಲ್ಲಿ ಬಾಲಕಾರ್ಮಿಕ ಪದ್ಧತಿಗೆ ತಿಳಿಯಂಜಲಿ ಹೇಳೋಣ ಅಂತೇಳಿ ನಾನು ಹೇಳಲಿಕ್ಕೆ